ಚೋಟಮಂಗಳೂರು ಲಯನ್ಸ್ ಕ್ಲಬ್ದ 2021ನೇ ಸಾಲದ ಹೊಸ ಅಧ್ಯಕ್ಷರಾದ ಲಯನ್ ಹರಿಣಾಕ್ಷಿ ಕೊಲ್ಯ ಅಧಿಕಾರ ವಹಿಸಿಕೊಂಡರು. ಅಂಬಿಕಾ ರೋಡ್ ಗಟ್ಟಿ ಸಮಾಜ ಭವನದ ಅಂಗಾರೆ ಬೈಯಡು ನಡೆತಿನ ಹೊಸ ಪದಾಧಿಕಾರಿಲಿನ ಪದಗ್ರಹಣ ಲೇಸಡ್ ಜಿಲ್ಲಾ ರಾಜ್ಯಪಾಲರಿನ ಮುಖ್ಯ ಕಾರ್ಯಕ್ರಮ ಸಂಯೋಜಕರು ಲಯನ್ ಭಾರತಿ ಶೆಟ್ಟಿ ಪದಗ್ರಹಣ ಲೇಸನ ನಡಪಾದ ಕೊರಿಯರು. ಲಯನ್ ಸಂಪ್ರದಾಯದ ಪದಗ್ರಹಣ ನಡಪಾದ ಸದಸ್ಯರಿಗೆ ಪದಾಧಿಕಾರಿಗಳಿಗೆ ಪ್ರಮಾಣ ವಚನ ಬೋಧಿಸಾದ ಅಧಿಕಾರನು ಒಪ್ಯಾಯಿನ ಲಯನ್ PMJF ಭಾರತಿ ಶೆಟ್ಟಿ ಚೋಟಮಂಗಳೂರು ಲಯನ್ಸ್ ಕ್ಲಬ್ ಎಡ್ಡ ಸೇವಾ ಚಟುವಟಿಕೆ ಶೈಕ್ಷಣಿಕ ಸಾಂಸ್ಕೃತಿಕ ಚಟುವಟಿಕೆಡು ಪುದರ್ನು ಪಡೆತಂಡು ನನಲಾತಿ ಎಡ್ಡ ರೀತಿಡು ದುಂಬರಿಯಡು ಪಂಡದು ನಿರ್ಗಮನ ತಂಡಗ ಬೊಕ ಲಯನ್ ಹರಿಣಾಕ್ಷಿ ಕೊಲ್ಯ ಅರನ ಹೊಸ ತಂಡಗ ಶುಭ ಹಾರೈಸಿಯರು. ಲಯನ್ಸ್ ಸೇವಾ ಮನೋಭಾವ ಅಂದರೆ ಲಯನ್ಸಿನ ಸರ್ವತೋಮುಖ ಅಭಿವೃದ್ಧಿಗೆ ನಾವಿವತ್ತು ಮನಪೂರ್ವಕವಾಗಿ ಕೆಲಸ ಮಾಡ್ತಾ ಇದ್ದೇವೆ. ಇವತ್ತಿನ ದಿನಗಳಲ್ಲಿ ಬಹಳ ಕೆಲಸ ಮಾಡೋದನ್ನು ನಾವು ನಮ್ಮ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡು ಬಹಳ ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದೇವೆ. ನಮ್ಮ ನಮಿತಾ ಶ್ಯಾಮ್ ಅವರು ಪ್ರೆಸಿಡೆಂಟ್ ಆಗಿ 2019-20 ಬಹಳಷ್ಟು ಉತ್ತಮವಾದ ಕೆಲಸಗಳನ್ನು ಈ ಒಂದು ಚೋಟಮಂಗಳೂರು ಕ್ಲಬ್ಬಿನಲ್ಲಿ 1 ವರ್ಷದ ಎಲ್ಲ ಆದರ್ಶಮಯವಾದ ಕೆಲಸಗಳನ್ನು ಮಾಡಿ ಸರ್ವಿಸ್ ಪ್ರಾಜೆಕ್ಟ್ ಇರ್ಬೋದು ಅಥವಾ ಉತ್ತಮವಾದ ಮೇಜರ್ ಪ್ರಾಜೆಕ್ಟ್ ಇರ್ಬೋದು, ಎಲ್ಲರ ಯಾವುದಾದ್ರು ಕ್ಯಾಂಪ್ಸ್ ಇರ್ಬೋದು, ಕಂಡಕ್ಟಿಂಗ್ ಆಲ್ ದ ವನಮಹೋತ್ಸವ, ಎಂತಾದರೂ ಗಿಡ ನೆಡುವ ಕಾರ್ಯಕ್ರಮ, ಇಂಥದೆಲ್ಲ ಬಹಳ ಲಯನ್ಸಿಗೆ ಸಂಬಂಧಪಟ್ಟ ಒಂದು ವಿಷಯವಾಗಿದೆ. ಅಂಥದ್ರಲ್ಲಿಯೂ ಭಾಗವಹಿಸಿ ಹಲವಾರು ಬ್ಲಡ್ ಡೊನೇಷನ್ ಕ್ಯಾಂಪನ್ನು ಸಹ ಮಾಡಿರ್ಬೋದು. ಇಂಥ ಒಂದು ಹೊಸ ಹೊಸ ಪರಿಚಯವನ್ನು ಮಾಡಿಕೊಂಡು ಈ ಥರ ಸಮಾಜದಲ್ಲಿ ಸೇವೆ ಮಾಡುವ ಭಾಗ್ಯ ನಮ್ಮ ನಮಿತಾ ಇವರಿಗೆ ಸಿಕ್ಕಿದೆ. ಆದರೂ ಇವರು ಮತ್ತು ಇವರ ಟೀಮ್ ಅವರು ಬಹಳಷ್ಟು ಉತ್ತಮವಾದ ಕೆಲಸಗಳನ್ನು ಈ ವರ್ಷ ಮಾಡಿದ್ದಾರೆ. ಅವರಿಗೆ ಸಹ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಸೆಕ್ರೆಟರಿ ಟ್ರೆಷರರು ಅವರ ಟೀಮು ಅವರು ಸಹ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅವರಿಗೂ ಸಹ ನನ್ನ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಇವತ್ತು ನನಗೆ ಪದಗ್ರಹಣ ಮಾಡುವ ಅವಕಾಶವನ್ನು ಸಹ ನೀವು ಕೊಟ್ಟಿದ್ದೀರಾ. ಈ ಪದಗ್ರಹಣದಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿ ನಾವು ಇವತ್ತು ಒಂದು ಒಳ್ಳೆಯ ಕೆಲಸವನ್ನು ಸಮಾಜದ ಏಳಿಗೆಗಾಗಿ ದುಡಿಯುತ್ತಾ ಮಾಡಬೇಕಾಗಿದೆ. ಅಂದರೆ 103 ವರ್ಷಗಳಲ್ಲಿ ಇತಿಹಾಸವುಳ್ಳ ಒಂದು ಇದು ಕ್ಲಬ್ ಆಗಿದೆ. ಲಯನ್ಸ್ ಕ್ಲಬ್ಬು ಡಿಸ್ಟಿಕ್ ಅಂದರೆ ಇಂಟರ್ನ್ಯಾಷನಲ್ ಮೇಲೇ 103 ವರ್ಷಗಳನ್ನು ಇತಿಹಾಸದಲ್ಲಿಯೇ ಸುಮಾರು 15 ಲಕ್ಷಕ್ಕಿಂತ ಹೆಚ್ಚಿಗೆ ಇರುವ ಸದಸ್ಯರನ್ನು ಹೊಂದಿಕೊಂಡಿದೆ. ಇದರಲ್ಲಿ 45,000ಕ್ಕಿಂತಲೂ ಹೆಚ್ಚು ಲಯನ್ಸ್ ಕ್ಲಬ್ಗಳು ಇದೆ. ನಮ್ಮ ಎಲೆನ್ ಕೆಲ್ಲರ್ ಅವರು ಹೇಳಿದ್ದಾರೆ, ಅವರು PNJF MJF ಎಲ್ಲ ಮಾಡಿ ನಾವು ಇಲ್ಲಿಂದ ಕಳಿಸ್ತಾ ಇದ್ದೇವೆ, ಆದರೆ ನಾವು ಹಣ ಕೊಡೋದು ಪರವಾಗಿಲ್ಲ, ಅವರಿಗೆ ಹಣ ಕೊಟ್ಟರೂ ಸಹ ಅದು ಉಪಯೋಗವಾಗಬೇಕು ಅಂತೇಳಿ ನಮಗೆ ತಿಳಿಸಿದ್ದಾರೆ. ಹೇಗೆ ಅಂದರೆ ಎಲೆನ್ ಕೆಲ್ಲರ್ ಅವರು 1 ಲಕ್ಷ ಜನರಿಗೆ ಕಣ್ಣು ಕಾಣದ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಆ ಸಂಸ್ಥೆಗೆ ನೀವು ಕೊಡುವ ಉದಾರ ದಾನದ ಒಂದು MJF ಮತ್ತು PNJF ಇದು ಬಹಳ ಅವರಿಗೆ ಅನುಕೂಲವಾದ ಹಾಗೆ. ಎಷ್ಟೋ ಸಂಸ್ಥೆಗಳಿಂದ ಬಂದ ಕಣ್ಣು ಕಾಣದ ಕುರುಡರಿಗೆ ಕಣ್ಣು ಕಾಣುವ ಹಾಗೆ ಮಾಡಿದ್ದಾರೆ. ಕಾರ್ನಿಯಾ ಡೊನೇಷನ್ ಅದನ್ನು ತಂದು ಪ್ರಪಂಚವೇ ನೋಡದೇ ಇರುವ ಒಂದು ಜೀವಗಳಿಗೆ ಪ್ರಪಂಚವನ್ನು ನೋಡುವ ಒಂದು ವಿಶೇಷವಾದ ಕಾರ್ಯಕ್ರಮಗಳು ಅಲ್ಲಿ ನಡೀತಾ ಇದೆ ಸಂಸ್ಥೆಯಲ್ಲಿ. ಆದ್ದರಿಂದ ಮೆಂಬರ್ಸ್ಗಳೆಲ್ಲ ಒಂದು MJF ಅಥವಾ PNJF ಅಥವಾ ಒಂದು ದಾನ ಧರ್ಮ ನೀವು ಮಾಡಿದ್ದು ಎಷ್ಟು ಮಾಡಿರ್ತೀವಿ ಅದೆಲ್ಲ ನಿಮಗೆ ವಾಪಸ್ ಬರ್ತದೆ. ಅದು ಹಣ ಗ್ರ್ಯಾಂಟಾಗಿ ವಾಪಸ್ ಬರ್ತದೆ. ಮೊನ್ನೆ ಕೋವಿಡ್ ತುಂಬ ಕಷ್ಟದಲ್ಲಿರೋ ಜನರಿಗೆ, ಅಂದರೆ ಈಗಲೇ ಉಸಿರು ಕಳ್ಕೊಂಡು ಈಗಲೇ ಸಾಯುವಂಥ ಸ್ಥಿತಿಯಲ್ಲಿ ಇರ್ತಿತ್ತು. ಆದರೆ ಎಲ್ಲರಿಗೂ ಗ್ರ್ಯಾಂಟು ತುಂಬ $10,000 ಅಷ್ಟು ಬಂದಿದೆ. ಆದರೆ ಎಲ್ಲ ಜಿಲ್ಲೆಗಳಿಗೂ ಅದು ತಲುಪಿದೆ. ಅದು ಬರೀ 7.5 ಲಕ್ಷ, ಅದು ಡಬಲ್ 14.5 ಲಕ್ಷ. ಮತ್ತು ಅದನ್ನು
ಗುರುತಿಸಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಕರೆಕ್ಟಾಗಿ ರಿಪೋರ್ಟನ್ನೆಲ್ಲ ಸಬ್ಮಿಟ್ ಮಾಡಬೇಕು. ರಿಪೋರ್ಟು ನಮ್ಮ ಇದಕ್ಕೆ ಡಿಸ್ಟಿಕ್ಕಿಗೆ ಕಳಿಸ್ಬೇಕು ನೀವು. ಮತ್ತು ನೀವು ಒಂದು ಪ್ರೆಸಿಡೆಂಟ್ ಒಂದು ಇಟ್ಕೊಳ್ಬೇಕು, ಒಂದು ಝೋನ್ ಚೇರ್ಮನ್ಗೆ ಕಳಿಸ್ಬೇಕು, ಹಾಗೆ ಒಂದು ರೀಜನ್ ಚೇರ್ಮನ್ಗೆ ಕಳಿಸ್ಬೇಕು. ಡಿಸ್ಟಿಕ್ಕಿಗೆ ಮಾತ್ರ ಯಾವಾಗಲೂ ಒಂದು ಕಳಿಸ್ಬೇಕು. ಯಾಕೆಂದರೆ ಐ ಫೈಂಡಿಂಗ್ ದ ಪಾಯಿಂಟ್ಸ್ ಹೇಗೆ ಮಾಡಿದ್ದಾರೆ ಏನು ಅಂತ ನಿಮಗೆಲ್ಲದರಲ್ಲೂ ಪಾಯಿಂಟ್ ಟಾಪ್ 10 ಟಾಪ್ ಅಡ್ಮಿನಿಸ್ಟ್ರೇಟಿವ್ ಇದು ಅದು ಅಂತೆಲ್ಲ ಕೊಟ್ಟಿರ್ತಾರಲ್ಲ, ಅದರೆಲ್ಲ ಬರಬೇಕಾದ್ರೆ ನಿಮ್ಮ ರಿಪೋರ್ಟ್ ಅಚ್ಚುಕಟ್ಟಾಗಿ ಇರಬೇಕು. ಅಂದರೆ ಕ್ಲಿಯರ್ಲಿ ನೀವು ಆ ರಿಪೋರ್ಟನ್ನು ಟೈಮಿಗೆ ಕರೆಕ್ಟಾಗಿ ಸಬ್ಮಿಟ್ ಮಾಡಬೇಕು. ಎಷ್ಟು ನೀವು ಮಾಡ್ತೀರಾ ಅಂದರೆ ತಗೊಳ್ಳಿ ಓದ್ಸು. ಓಕೆ, ಅದರಲ್ಲಿ ಹೆಚ್ಚು ಹೇಳಲಿಕ್ಕಿಲ್ಲ, ಎಲ್ಲ ಗೊತ್ತಿತ್ತು. ಹಾಗಾಗಿ ಸರ್ವತೋಮುಖ ಅಭಿವೃದ್ಧಿಯಾಗಿ ಈ ಒಂದು ಸಮಾಜದ ಏಳಿಗೆಯಲ್ಲಿ ಎಲ್ಲರನ್ನು ಮುಂದಾಗಿಸಿಕೊಂಡು ಅವರಲ್ಲಿ ಎಲ್ಲರನ್ನು ಸಂತೋಷದಿಂದ ಮಾತಾಡಿಸಿಕೊಂಡು ಎಲ್ಲರನ್ನು ಕಾರ್ಯರೂಪಕ್ಕೆ ತರುತ್ತಾ ಎಲ್ಲ ನಿಮಗೆ ಬೆಂಬಲ ಮಾಡುವಂತೆ ಪ್ರೋತ್ಸಾಹಿಸಬೇಕು. ಹಾಗೂ ಯಾವುದೇ ಒಂದು ಮೀಟಿಂಗ್ ಇರಲಿ, ಯಾವುದೇ ಒಂದು ಸರ್ವಿಸ್ ಪ್ರಾಜೆಕ್ಟ್ ಬೇಡ, ಯಾವುದೇ ಒಂದು ರೀಜನ್ ಕಾನ್ಫರೆನ್ಸ್ ಇರಲಿ, ಯಾವುದೇ ಒಂದು ಕನ್ವೆನ್ಷನ್ ಇರಲಿ, ಎಲ್ಲ ಮೆಂಬರಿಗೆ ಇನ್ವೈಟ್ ಮಾಡುವಂಥ ಕೆಲಸವನ್ನು ನೀವು ಮಾಡಬೇಕು. ಕ್ಲಬ್ಬಲ್ಲಿ ಮೀಟಿಂಗ್ ಆಗುವಾಗ ಪ್ರತಿಯೊಬ್ಬರಿಗೆ ಫೋನನ್ನು ಮಾಡಿ ಫೋನ್ಗಳ ಮೂಲಕ ಮೆಂಬರ್ಸನ್ನು ಬರುವ ಹಾಗೆ ಮಾಡಬೇಕು. ಕ್ಲಬ್ಬಿನಲ್ಲಿ ಇತರರಿಗೆ ಡಿಸ್ಟರ್ಬ್ ಆಗಬಾರ್ದು. ನಾವು ಎಂಥ ಕೆಲಸ ಮಾಡಿದರೂ ಒಬ್ಬರಿಗೆ ಗೊತ್ತಿಲ್ಲದೆ ಒಬ್ಬರಿಗೆ ಗೊತ್ತಿದ್ದು ಆ ಕೆಲಸ ಮಾಡಬಾರ್ದು. ಎಲ್ಲರನ್ನು ಒಟ್ಟಿಗೆ ಸೇರಿಸಿಕೊಂಡು ಒಟ್ಟಿಗೆ ಕೆಲಸ ಮಾಡೋದು ಒಂದು ಪ್ರೆಸಿಡೆಂಟಿನ ಕರ್ತವ್ಯ. ಅದು ಮನಪೂರ್ವಕವಾಗಿ ನೀವು ಮಾಡಬೇಕು. ಮತ್ತು ಪ್ರೆಸಿಡೆಂಟು ಎಲ್ಲ ಮೀಟಿಂಗ್ಗಳಲ್ಲಿ BOD ಮೀಟಿಂಗ್ ಇರಲಿ ಅಥವಾ ಫ್ಯಾಮಿಲಿ ಮೀಟಿಂಗ್ ಇರಲಿ, ಇದರಲ್ಲಿ ಎಲ್ಲರನ್ನ ಕರೆಸಬೇಕು. ಮೀಟಿಂಗ್ ಎಲ್ಲ ಆದ ಕೂಡಲೇ ನಿಮ್ಗೆ ಗೊತ್ತಲ್ಲ, ಬರ್ತ್ಡೇ, ವೆಡ್ಡಿಂಗ್ ಆ್ಯನಿವರ್ಸರಿ ಅಂಥದ್ದೆಲ್ಲ ಕಾರ್ಯಕ್ರಮ ಇರ್ತದೆ. ಅವರಿಗೆ ಸ್ವಲ್ಪ ಇದನ್ನು ಸಂತೋಷ ಕೊಡಬೇಕು. ಇದನ್ನೆಲ್ಲ ಕರೆದು ಮತ್ತು ಯಾವುದಾದ್ರೂ ಒಂದು ಚಿಕ್ಕ ಚಿಕ್ಕ ಇದನ್ನು ಕ್ಲಬ್ಬಲ್ಲಿ ಏನು ಬರೀ ರಿಪೋರ್ಟು ಮತ್ತು ಅದನ್ನೆಲ್ಲ ಮಾಡೋದಲ್ಲ, ಕ್ಲಬ್ಬಲ್ಲಿ ಏನಾದರೂ ಒಂದು ಚಿಕ್ಕ ಚಿಕ್ಕ ಆ್ಯಕ್ಟಿವ್ನೆಸ್ ಆಗಿ ಮಾತಾಡೋದು, ಅದಕ್ಕೆ ಒಂದು ಗಿಫ್ಟ್ ಕೊಡೋದು, ಅವರಿಗೊಂದು ಮನವರಿಕೆ, ಅವರನ್ನು ಸಂತೋಷಗೊಳಿಸೋದು, ಈ ಥರ ಎಲ್ಲ ಇರ್ತದೆ. ಕೆಲವೊಂದು ಇಂಥ ಒಂದು ಕೆಲಸಗಳನ್ನು ನೀವು ಮಾಡಬೇಕು. ಮತ್ತು ನಿಮ್ಮ ಸೆಕ್ರೆಟರಿಯವರು ಸರಿಯಾಗಿ ಡಿಸ್ಟಿಕ್ ಡ್ಯೂಸ್ ಮತ್ತು ಟ್ರೆಜರರ್ ಮತ್ತು ಡಿಸ್ಟಿಕ್ ಡ್ಯೂಸ್ ಮತ್ತು ರಿಪೋರ್ಟು ಅದೆಲ್ಲ ನೀವೆಲ್ಲ ಕೂತ್ಕೊಂಡು ಸೆಟ್ ಮಾಡಿ ಎಲ್ಲ ಇದು ಮಾಡಬೇಕು. ಮತ್ತು ಪ್ರೆಸಿಡೆಂಟು ನೀವು ಸಹ ಯಾವಾಗಲೂ ರಿಪೋರ್ಟ್ ಬರೆಯುವಾಗ ಅವರ ಜೊತೆಯಲ್ಲಿ ಇರಬೇಕು. ನೀವು ಹೇಳ್ಕೊಡ್ಬೇಕು ಅವರಿಗೆ ಯಾವ ಥರ ಏನು ಅಂತ. ಅವರು ಸಹ ಬರೀತಾರೆ, ಒಟ್ಟಿಗೆ ಕೂತ್ಕೊಂಡು ಮಾಡಿದರೂ ಅದು ಭಾಳ ಒಳ್ಳೆಯದು. ಮತ್ತು ಅವರಿಗೆ ಬಿಟ್ಟುಬಿಟ್ರೆ ಅವರು ಒಂಥರ ಎಂಥರ ಬರೆದಿರ್ತಾರೆ, ನೀವು ಅವರು ಬಿಟ್ಟು ಹೋದದನ್ನು ನೀವು ಸಹ ಮಾಡಿಸ್ಬೋದು. ಆ ಥರ ಎಲ್ಲ ಕೆಲಸ ಮಾಡ್ಬೋದು. ಪ್ರೆಸಿಡೆಂಟ್ ಅಂದ ಕೂಡಲೇ ಅವರಿಗೆ ಘನತೆ, ಗೌರವ ಮತ್ತು ಇದರಲ್ಲಿ ಬರೀ ಆಸಕ್ತಿ ಹೆಚ್ಚಿರ್ತದೆ. ಆದರೂ ಸಹ ನಾವು ನಮ್ಮ ಮೆಂಬರ್ಸನ್ನು ಬಿಡಬಾರ್ದು. ಅವರೆಲ್ಲ ಸರ್ವತೋಮುಖ ಅಭಿವೃದ್ಧಿಯಾಗಿ ನಾವು ಅವರನ್ನು ಹೊಂದಾಣಿಕೆ ಮಾಡಿಕೊಂಡು ಚೆನ್ನಾಗಿ ಕ್ಲಬ್ಬಿನಲ್ಲಿ ಯಾವ ತೊಂದರೆ ಬರದೆ ಡ್ಯೂಸು ಅದನ್ನೆಲ್ಲ ಕಟ್ಟಲಿಕ್ಕೆ ಹೇಳಬೇಕು. ಯಾರು ಸಹ ಮರಿಬಾರ್ದು. ಅಂಥದರಲ್ಲಿ ಆಗುವ ಸರಿಯಾದ ಸಮಾಜಕ್ಕೆ, ಸಮಾಜ ಕಲ್ಯಾಣಕ್ಕೆ, ಸಮಾಜದ ಏಳಿಗೆಗೆ ನಾವು ದುಡಿಬೇಕು. ಮತ್ತು ಸಮಾಜವನ್ನು ಹೇಗೆ ನಾವು ಮುಂದೆ ತರಬೇಕು, ನಾವು ಲಯನ್ಸಲ್ಲಿ ಯಾವ ಸಹಾಯವನ್ನು ಎಲ್ಲರಿಗೆ ತಲುಪುವಂತೆ ಮಾಡಬೇಕು ಅಂತ ಹೇಳಿ ಇಂಥ ಒಂದು ಕೆಲಸಗಳನ್ನು ಮಾಡಿದಾಗ ನಾವು ಭಾಳಷ್ಟು ಉತ್ತಮವಾಗಿ ನಮ್ಮ ಕ್ಲಬ್ಬಿಗೂ ಒಳ್ಳೆಯ ಹೆಸರು ಸಿಗ್ತದೆ. ಉತ್ತಮವಾಗಿ ಮಾಡಿದರೆ ಇನ್ನೂ ಮುಂದೆ ಬರ್ಬೋದು. ನಾನು ಹೇಳ್ತೀನಿ, ಚೋಟಮಂಗಳೂರು ಕ್ಲಬ್ಬು ಎಲ್ಲರೂ ಸಹ ಮೆಂಬರ್ಸು ಇನ್ನು ಮುಂದೆ ಬರಲಿ, ಎಲ್ಲರಿಗೆ ನಮ್ಮ ಆಶೀರ್ವಾದ ಇರಲಿ ಅಂತೇಳಿ ನಿಮ್ಮನ್ನೆಲ್ಲ ಕೇಳ್ಕೊಳ್ಳುತ್ತಾ ಅಧ್ಯಕ್ಷರಾದ ಅಧಿಕಾರ ವಹಿಸೊಂಡಿನ ಲಯನ್ ಹರಿಣಾಕ್ಷಿ ಕೊಲ್ಲಿಯ ಬೊಕ ಹೊಸ ತಂಡದಕುಲು ತುಡರು ಬೆಳಗಾದ ತಂಕಲ್ನ ವರ್ಷದ ಕಾರ್ಯಕ್ರಮಕ್ಕೆ ಚಾಲನೆ ಕೊರಿಯರು.
ಪಡೆಯೋದಕ್ಕೆ ರಿಸ್ಟ್ರಿಕ್ಷನ್ ಇಲ್ಲ. ತಾನು ಲಯನ್ಸ್ ಕ್ಲಬ್ಗೆ ಸೇರಿದು 1 ವರ್ಷ ಮಾತ್ರ ಆಯ್ನಿ ಮಾತೆರ್ನಲ ಪ್ರೋತ್ಸಾಹ ಭರವಸೆಡು ಇತ್ತೆ ಅಧ್ಯಕ್ಷ ಸ್ಥಾನವನ್ನು ವಹಿಸೊಂದೆ ಚೋಟಮಂಗಳೂರು ಲಯನ್ಸ್ ಕ್ಲಬ್ಬನ್ನು ದುಂಬರಿಸೇರ ಮಾತೆರ್ನಲ ಸಹಕಾರ ಬೋರ್ಡು ಪಡೆದು ಲಯನ್ ಹರಿಣಾಕ್ಷಿ ಕೊಲ್ಲಿಯ ಅಧಿಕಾರ ಸ್ವೀಕಾರದ ಪಾತೆರ ಬಂಡೇರು ಹಾಗೂ ನಮ್ಮ ಲಯನ್ಸ್ ಬಂಧುಗಳಿಗೆ ವಂದನೆಗಳು. ನಾನು ಇದಕ್ಕಿಂತ ಮೊದಲು ಲಯನ್ಸ್ ಕ್ಲಬ್ ಹೇಳಿದರೆ ಇದು ಬಹಳ ದೊಡ್ಡ ದೊಡ್ಡ ಶ್ರೀಮಂತರ ಒಂದು ಕ್ಲಬ್, ಇಲ್ಲಿ ಸಾಮಾನ್ಯ ಜನರಿಗೆ ಪ್ರವೇಶ ಇರಲಿಕ್ಕಿಲ್ಲ ಅಂತ ಭಾವಿಸಿದ್ದೆ. ನನ್ನ ಭಾವನೆ ಹಾಗೇ ಇತ್ತು ಇದುವರೆಗೂ. ಆದರೆ ಲಾಸ್ಟ್ ಇಯರ್ ಒಂದು ಟೀಚರ್ಸ್ ಡೇ ಸೆಲೆಬ್ರೇಷನ್ ನಮಗೆ ಮಾಡಿದರು. ನಾನಾಗ ನಿವೃತ್ತಿಯಾಗಿದ್ದೇನೆ. ನನಗೂ ಕರೆದು ಒಂದು ಸನ್ಮಾನ ಮಾಡಿದರು. ಆ ಸನ್ಮಾನದಲ್ಲಿ ನಾನು ಗಮನಿಸಿದೆ, ಎಲ್ಲ ಇಲ್ಲಿ ಬಂದಾಗ ಗಮನಿಸಿದೆ, ಇದು ನಾನು ಎನಿಸಿದಾಗೆ ಅಲ್ಲ, ಎಲ್ಲರೂ ಇಲ್ಲಿ ಸಮಾನರು, ಇಲ್ಲಿ ಮೇಲು ಕೀಳು ಎಂಬುದಿಲ್ಲ, ಎಲ್ಲರೂ ಫ್ರೆಂಡ್ಲಿ ಆಗಿದ್ದಾರೆ ಅಂತ ಆಗ ಭಾವಿಸಿದೆ. ಅದೇ ಸಮಯಕ್ಕೆ ನನಗೆ ಲಯನ್ ಇವರು ನಮ್ಮ ಮಲ್ಲಿಕಾ ಭಂಡಾರಿ ಮತ್ತು ಸತೀಶ್ ಭಂಡಾರಿ ಅವರು ನನ್ನ ಹತ್ರ ಹೇಳಿದರು, ಮೇಡಮ್ ನೀವು ಕೂಡ ಬಂದು ಲಯನ್ಸಿಗೆ ಮೆಂಬರ್ ಆಗಿ ಅಂತ. ನಾನು ಫಸ್ಟಿಗೆ ಬೇಡ ಬೇಡ ಅಂತ ಅಂದೆ. ಆದರೆ ಅವರು ಒತ್ತಾಯ ಮಾಡಿದರು ಲಯನ್ಸಿಗೆ ಮೆಂಬರ್ ಆಗಿ. ಆವಾಗ ನನಗೂ ಅನಿಸಿತು, ನಾನು ಹೇಗೂ ವಿಶ್ರಾಂತಿ ಜೀವನದಲ್ಲಿ ಇದ್ದೇನೆ, ಒಂದು ಸೇರಿಕೊಂಡ್ರೆ ಒಂದು ಎಲ್ಲರ ಒಡನಾಟ ಸಿಗ್ತದೆ, ಫ್ರೆಂಡ್ಶಿಪ್ ಆಗ್ತದೆ, ಮತ್ತು ಒಂದು ಮಾನಸಿಕ ನೆಮ್ಮದಿ ದೊರಕ್ತದೆ ಎಂಬ ಒಂದು ಆಶೆಯಿಂದ ನಾನು ಈ ಒಂದು ಲಯನ್ಸ್ ಕ್ಲಬ್ಬಿಗೆ ಸೇರಿಕೊಂಡೆ, ಮೆಂಬರ್ ಆಗಿ ಸೇರಿಕೊಂಡೆ. ಕ್ರಮೇಣ ಈಗ ಒಂದು 2-3 ತಿಂಗಳ ನಂತರ ಸೇರಿ ನಾನು ಹೊಸ್ತು, ನನಗೇನು ಗೊತ್ತಿಲ್ಲ, ನಾನು ಮೊನ್ನೆ ಒಂದು 2-3 ತಿಂಗಳಾದದಷ್ಟೇ ಇಲ್ಲಿ ಸೇರಿ ಮೆಂಬರ್ ಆಗಿ. ಇತ್ತೀಚೆಗೆ ನಮ್ಮ ಮೇಡಮ್ ನಮಿತಾ ಶ್ಯಾಮ್ ಅವರು ನನಗೆ ಫೋನ್ ಮಾಡಿದರು, ಮೇಡಮ್ ನೀವೊಂದು ಈ ಸಲ ಪ್ರೆಸಿಡೆಂಟ್ ಆಗಬೇಕು ಹೇಳಿ. ನನಗೆ ಶಾಕ್ ಆಯಿತು. ನಾ ಮೊನ್ನೆ ಸೇರಿದ್ದು, ನನಗೆ ಏನು ಗೊತ್ತಿಲ್ಲ, ಇದರ ABCD ಏನಂತ ಗೊತ್ತಿಲ್ಲ, ನಾನು ಯಾವ ರೀತಿ ಪ್ರೆಸಿಡೆಂಟ್ ಆಗೋದು, ನನ್ನಿಂದ ಸಾಧ್ಯ ಇಲ್ಲ, ನನಗೆ ಇದರ ರೂಲ್ಸ್ ರೆಗ್ಯುಲೇಷನ್ ಏನೂ ಗೊತ್ತಿಲ್ಲ, ಯಾವ ರೀತಿ ನಾನು ಆಗೋದು, ನಾನು ಬೇಡ ಅಂತ ಹೇಳಿದೆ. ಇಲ್ಲ ನೀವು ಆಗಲೇಬೇಕು, ಈ ಸಲ ಒಂದು ಏನಿಲ್ಲ, ಕೊರೋನಾ ಎಲ್ಲ ಇದೆ, ಅದರಿಂದ ಹೆಚ್ಚು ಪ್ರೋಗ್ರಾಮ್ ಎಲ್ಲ ಇಲ್ಲ, ಆ್ಯಕ್ಟಿವಿಟೀಸ್ ಎಲ್ಲ ಇಲ್ಲ, ನೀವು ಸೇರಲೇಬೇಕು ಅಂತ ಹೇಳಿದರು. ಮತ್ತು ಇವರು ಕೂಡ ನನಗೆ ಒತ್ತಾಯ ಮಾಡಿದರು, ಎಲ್ಲರ ಸಹಕಾರ ಉಂಟು ನಿಮಗೆ, ನೀವೊಂದು ಮಾಡಿ ಪ್ರೆಸಿಡೆಂಟ್ ಆಗಿ ಅಂತ ನನಗೆ ಒತ್ತಾಯದಲ್ಲಿ ಈ ಒಂದು ಪದವಿಯನ್ನು ಕೊಟ್ಟಿದ್ದಾರೆ. ಮತ್ತು ನಾನು ಸರಿ ಅಂತ ಒಪ್ಕೊಂಡೆ. ನನಗೆ ಗೊತ್ತಿಲ್ಲ ಏನು, ನೀವೆಲ್ಲ ಸಹಕಾರ ಕೊಟ್ಟರೆ ನಾನು ಪ್ರೆಸಿಡೆಂಟ್ ಆಗಿ ಇರ್ತೇನೆ ಅಂತ ನಾನೊಂದು ಮಾತು ಕೊಟ್ಟೆ. ಅದರ ಪ್ರಕಾರ ಈಗ ಪ್ರೆಸಿಡೆಂಟ್ ಆದೆ. ನನಗೆ ಈ ಒಂದು ಅಧ್ಯಕ್ಷ ಪದವಿಯನ್ನು ನೀಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಅಭಿನಂದನೆಗಳು. ಹಾಗೆಯೇ ಈ ಲಯನ್ಸ್ ಕ್ಲಬ್ ಇದರ ಸ್ಥಾಪಕರು ಮೆಲ್ವಿನ್ ಜೋನ್ಸ್ ಎಂಬವರು. ಅವರ ಉದ್ದೇಶ ಏನು ಹೇಳಿದರೆ ಮಾನವೀಯ ಸೇವೆ. ಈ ಲಯನ್ಸಿನ ಪಿಲ್ಲರ್ಸ್ ಮೆಂಬರ್ಶಿಪ್ ಆ್ಯಂಡ್ ಸರ್ವಿಸ್. ಅದೇ ಪ್ರಕಾರ ನಾವು ಕೂಡ ಇವತ್ತು ನಮ್ಮಿಂದ ಏನು ಸಾಧ್ಯ ಇದೆ, ದೊಡ್ಡದು ನಮ್ಮಿಂದ ಸಾಧ್ಯ ಇಲ್ಲ ಕೊಡಲಿಕ್ಕೆ, ಸಣ್ಣ ಪುಟ್ಟ ಸಹಾಯ ಮಾಡಿ, ನಮ್ಮಿಂದ ಆದಷ್ಟು ಸಣ್ಣ ಪುಟ್ಟ ಸಹಾಯಗಳನ್ನು ಮಾಡಿ ಈ ನೊಂದವರ ಬಾಳಿಗೆ ನಾವು ಬೆಳಕಾಗೋಣ. ನಮ್ಮ ಈ ಚಟುವಟಿಕೆಗಳು ನಿಂತ ನೀರಾಗದೆ ನಿರಂತರವಾಗಿ ಹರಿಯುವ ನದಿಯಂತಾಗಲಿ ಎಂದು ಹಾರೈಸುತ್ತಾ, ನನಗೆ ಎಲ್ಲರ ಪ್ರೀತಿ ಸಹಕಾರವನ್ನು, ಎಲ್ಲರಿಂದ ಪ್ರೀತಿ ಸಹಕಾರವನ್ನು ಕೋರುತ್ತಾ ನನ್ನ ಈ ಕೆಲಸ ಕಾರ್ಯಗಳಿಗೆ ಬೆನ್ನೆಲುಬಾಗಿ ನಿಲ್ಲಿ ಅಂತ ಹೇಳುತ್ತಾ ನನ್ನ 2 ಮಾತುಗಳನ್ನು ಮುಕ್ತಾಯಗೊಳಿಸ್ತೇನೆ. ಜೈ ಹಿಂದ್. ತನ್ನ ಸೇವಾ ಅವಧಿಡು ಕ್ಲಬ್ಬನ್ನು ದುಂಬರಿಸೇರೆ ಮಾತೆರ್ಲ ಎಡ್ಡೆ ರೀತಿಯ ಸಹಕಾರ ಕೊಡ್ತೇರು. ವರ್ಷ ಪೂರ್ತಿ ಎಡ್ಡೆಡ್ಡೆ ಚಟುವಟಿಕೆಯಲ್ಲಿ ನಡಪಾದ ಪಂಡದು ತನ್ನ ಅವಧಿಡು ಸಹಕಾರ ಕೊರ್ನ ಮಾತೆರೆಗ್ಲ ನಿರ್ಗಮನ ಅಧ್ಯಕ್ಷರು ಲಯನ್ ನಮಿತಾ ಶ್ಯಾಮ್ ಸೊಲ್ಮೆ ಸಂದಾದು ಹೊಸ ಅಧ್ಯಕ್ಷರು ಬಕ ಅರನ ಬಳಗಗ್ ಅಭಿನಂದನೆ ಸಂದಾಯರು. ಅಧ್ಯಕ್ಷೀಯ ನೆಲೆಯಲ್ಲಿ 1-2 ಮಾತುಗಳು ನಂದು. ಬಹಳ ಬೇಸರ ಅಂತ ಹೇಳಬಾರ್ದು, ಯಾಕೆಂದರೆ ಸಂತೋಷದಿಂದ ಈ ಒಂದು ಜವಾಬ್ದಾರಿಯನ್ನು ಹರಿಣಾಕ್ಷಿ ಟೀಚರ್ ಅವರು ಬೇಡ ಹೇಳಿದರೂ ಅವರಿಗೆ ವಹಿಸಿದ್ದೇನೆ. ಯಾಕೆಂದರೆ ಕ್ಲಬ್ಬಿನಲ್ಲಿ ಹೊಸಬ್ರು ಬಂದಾಗ ಅವರಿಗೆ ಕ್ಲಬ್ ಅಂದರೆ ಏನು ಅಂತ ಗೊತ್ತಿರೋದಿಲ್ಲ. ಜವಾಬ್ದಾರಿ ತಗೊಂಡ ಕೂಡಲೇ ಅವರಿಗೆ ಗೊತ್ತಾಗ್ತದೆ ಹೇಗೆ ಕ್ಲಬ್ಬನ್ನು ನಡೆಸಬೇಕು ನಾವು ಹೇಳಿ. ಆದ ಕಾರಣ
ಅವರ ಪ್ರಥಮ ಭಾಷಣದಲ್ಲಿಯೇ ಅವರು ಬಹಳವಾಗಿ ಉತ್ತಮವಾಗಿ ಅವರು ಹೇಳಿದ್ದಾರೆ. ಈಗಾಗಲೇ ಅವರು ಲಯನ್ಸ್ ಅನ್ನು ಕಲ್ತಿದ್ದಾರೆ. ಮೆಲ್ವಿನ್ ಜೋನ್ಸ್ ಎಂಬ ಒಂದು ಸ್ಥಾಪಕರ ಹೆಸರನ್ನು ಕೂಡ ಅವರು ಹೇಳಿ ಅವರು ಯಾವ ರೀತಿ ಅವರ ಭಾಷಣದಲ್ಲಿ ಅವರು ಮಾತಾಡಿದ್ದಾರೆ. ಆದ ಕಾರಣ ಈ ವರ್ಷ ಬಹಳ ಸುಂದರವಾಗಿ ನಡೀತದೆ. ಅವರ ಒಂದು ಕಾಲಾವಧಿಯಲ್ಲಿ ಕೊರೋನಾ ಬರಲಿ ಯಾವುದೇ ಬರಲಿ ನಮ್ಮ ಲಯನ್ಸಿನ ಸೇವಾ ಚಟುವಟಿಕೆಗಳು ನಿರಂತರವಾಗಿ ನಡೆಯುತ್ತದೆ ಎಂಬ ಒಂದು ಆಶಾಭಾವನೆಯಿಂದ ಅವರಿಗೆ ನನ್ನ ಸಂಪೂರ್ಣ ಸಹಕಾರವನ್ನು ನಾನು ಕೊಡ್ತೇನೆ ಎಂದು ಈ ಮೂಲಕ ತಮ್ಮೆಲ್ಲರ ಮುಖಾಂತರ ನಾನು ಹೇಳಲಿಚ್ಛಿಸುತ್ತೇನೆ. ಹೆಚ್ಚೇನು ಮಾತಾಡುವುದಿಲ್ಲ, ಈಗಾಗಲೇ ಸಮಯ ಮೀರಿದೆ. 1 ವರ್ಷದ ಅನುಭವದ ಮಾತಂದರೆ ಎಲ್ಲರ ಸಹಕಾರವನ್ನು ನಾನು ಯಾಚಿಸಿದಾಗ ಎಲ್ಲರೂ ಈ 1 ವರ್ಷದಲ್ಲಿ ನನಗೆ ಸಹಾಯ ಮಾಡಿದ್ದು. ಪ್ರಪ್ರಥಮವಾಗಿ ನಾನು ಹೇಳುವುದಾದರೆ, ನಾವು ಸೆಪ್ಟೆಂಬರಲ್ಲಿ ಕಳೆದ ಬಾರಿ ಗೋವಾಕ್ಕೆ ಪ್ರವಾಸ ಹೊರಟಿದ್ದೆವು. ಗೋವಾ ಪ್ರವಾಸದ ಸಂದರ್ಭ ಅದು ಹೋಗುವ ಸಮಯವೇ ಅಲ್ಲ. ಯಾಕೆಂದರೆ ಹೇಗೆ ಈ ಬಾರಿ ಕೊರೋನಾದ ಸಮಯ ಇದೆಯೋ ಅದೇ ರೀತಿ ಕಳೆದ ಬಾರಿ ಪ್ರವಾಹದಿಂದ ಇಡೀ ಊರೇ ಕೊಚ್ಚಿ ಹೋದಂಥ ಸಂದರ್ಭ. ನಾವು ನಮ್ಮ ಪ್ರವಾಸ ಹಾಗೂ ಅದರ ಬೇಕಾದ ವ್ಯವಸ್ಥೆಯನ್ನು ಮೊದಲೇ ಮಾಡಿ ಆಗಿತ್ತು. ಆದ ಕಾರಣ ನಮಗೆ ಹೋಗಲೇಬೇಕಿತ್ತು. ಹಾಗೆ ನಮ್ಮ ತಂಡ ಕಟ್ಟಿ ನಾವು ಅಲ್ಲಿ ಹೋದೆವು. ಬಹಳ ಎಂಜಾಯ್ ಮಾಡಿದೆವು ಅಲ್ಲಿ. ಅದೇ ರೀತಿ ಬಿಗ್ ಫೂಟ್ ಎಂಬ ಒಂದು ಸ್ಥಳದಲ್ಲಿ ನಾವು ನಮ್ಮ ಒಂದು ಸೇವಾ ಚಟುವಟಿಕೆಯನ್ನು ಲಯನ್ಸ್ ಕ್ಲಬ್ ಮಡ್ಗಾಂವ್ ಅವರೊಟ್ಟಿಗೆ ಸೇರಿ ನಾವು ಮಾಡಿದ್ದು ಅದೊಂದು ಬಹಳ ನನಗೆ ತೃಪ್ತಿ ತಂದ ಒಂದು ಸಂಗತಿ. ಯಾಕೆಂದರೆ ಇವತ್ತು ವಿಶ್ವ ಪರಿಸರ ಸಂರಕ್ಷಣಾ ದಿನ. ಪರಿಸರಕ್ಕೆ ನಾವು ಏನು ಕೊಡ್ತೇವೆ ಎಂಬುದು ನಾವೆಲ್ಲರೂ ನಮ್ಮನ್ನು ಪ್ರಶ್ನೆ ಮಾಡಬೇಕಾಗ್ತದೆ. ಯಾಕೆಂದರೆ ಇಂದು 2-3 ಹೆಸರುಗಳನ್ನು ನಾವು ಕೇಳ್ತೇವೆ. ಸಾಲು ಮರ ತಿಮ್ಮಕ್ಕನ ಹೆಸರು ಕೇಳಿದರೆ ಇಲ್ಲಿ ನಾವು ಮಾಧವ್ ಉಳ್ಳಾಲ್ ಅವರ ಹೆಸರನ್ನು ಕೇಳ್ತೇವೆ. ನಮ್ಮ ಪಾತ್ರ ಏನು? ನಾವು ಕೂಡ ಏನಾದರೂ ಒಂದು ಮಾಡುವ ಎಂದು ನಾವು ಲಯನ್ಸ್ ಕ್ಲಬ್ಬಲ್ಲಿ ನಾವು ಮಾಡಿದ್ದೇವೆ. ವಿಶ್ವ ಪರಿಸರದ ಈ ಒಂದು ದಿನದ ಅಂಗವಾಗಿ ಬಹುಶಃ ಕಳೆದ ಬಾರಿ ನಾವು ಗೋವಾ ಎಂಬ ಒಂದು ರಾಜ್ಯದಲ್ಲಿ ನಾವು ಸಸಿಯನ್ನು ನೆಟ್ಟು ನಮ್ಮ ಒಂದು ಸೇವಾ ಚಟುವಟಿಕೆಯನ್ನು ಮಾಡಿದ ಒಂದು ಸಂತೃಪ್ತಿ ನಮ್ಮೆಲ್ಲ ಕ್ಲಬ್ಬಿನ ಮೆಂಬರ್ಸಿಗೂ ಇದೆ. ಬಹಳ ಸಂತೋಷದ ವಿಷಯ. ಅದಕ್ಕಾಗಿ ಎಲ್ಲರೂ ಸಹಕಾರ ನೀಡಿದೆ. ಅವರಿಗೆಲ್ಲರಿಗೂ ನಾನು ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅದೇ ರೀತಿ ಬಾಲ ಸಂರಕ್ಷಣಾ ಕೇಂದ್ರದಲ್ಲಿ ಹಲವಾರು ಚಟುವಟಿಕೆಗಳನ್ನು ನಾವು ನೊಂದ ಮಕ್ಕಳ ಹಾಗೂ ದಲಿತರ ವಿಷಯದಲ್ಲಿ ನಾವು ಕೆಲಸವನ್ನು ಮಾಡಿದ್ದೇವೆ. ಮುಖ್ಯವಾಗಿ ಬಾಲ ಸಂರಕ್ಷಣಾ ಕೇಂದ್ರ ಇರ್ಬೋದು, ಅದಮ್ಯ ಚೇತನ ಇರ್ಬೋದು, ವಿಕಲಚೇತನ ಮಕ್ಕಳಿಗೆ ಸಹಾಯ ಮಾಡುವ ಅಂಥ ಸಂಸ್ಥೆಗೆ ನಾವು ಸಹಾಯ ಮಾಡುವ ಮೂಲಕ ನಮ್ಮ ಸೇವಾ ಚಟುವಟಿಕೆಗಳನ್ನು ನಾವು ಮಾಡಿದ್ದೇವೆ. ಹಲವಾರು ಚಟುವಟಿಕೆಗಳನ್ನು ಈಗ ಹೇಳುವ ಸಮಯವಲ್ಲ. ಆದರೂ ಕೂಡ ಈ ಎಲ್ಲ ಚಟುವಟಿಕೆಗಳಿಗೆ ಎಲ್ಲ ನಮ್ಮ ಕ್ಲಬ್ಬಿನ ಮೆಂಬರ್ಗಳ ಸಹಕಾರ ನನಗೆ ಸಿಕ್ಕಿದೆ. ಇದೇ ರೀತಿ ಈ ಬಾರಿಯ ಅಧ್ಯಕ್ಷರಿಗೂ ಕೂಡ ಎಲ್ಲರೂ ಅದೇ ರೀತಿ ಸಹಕಾರ ನೀಡುತ್ತಾ ಬಹುಶಃ ನಾವು ಹಲವಾರು ರಾಜಕೀಯ ಸಾಮಾಜಿಕ ಚಟುವಟಿಕೆಗಳಲ್ಲಿ ಇದ್ದ ಕಾರಣ ನಾವು ಎಲ್ಲವನ್ನು ಸುಲಲಿತವಾಗಿ ತೆಗೆದುಕೊಂಡು ಹೋಗ್ತೇವೆ. ಅದೇ ಧೈರ್ಯ ಕೂಡ ನಮ್ಮ ಈಗಿನ ಪ್ರೆಸಿಡೆಂಟ್ ಆದ ಹರಿಣಾಕ್ಷಿ ಟೀಚರಿಗೂ. ಅದೇ ರೀತಿ ಲಿಯೋ ಬಗ್ಗೆ ಮಾತಾಡೋದಿದ್ರೆ, ಅವನೀಶ್ ಶ್ಯಾಮ್ ನನ್ನ ಮಗಳು ಲಾಸ್ಟ್ ಟೈಮ್ ಲಿಯೋ ಪ್ರೆಸಿಡೆಂಟ್ ಆಗಿದ್ಲು. ಆ ಸಂದರ್ಭದಲ್ಲಿ ಅವಳಿಗೂ ಹಲವಾರು ಕೆಲವೊಂದು ಚಟುವಟಿಕೆ ಮಾಡುವಾಗ ಕಾಲೇಜಿಗೆ ಹೋಗುವ ಸಂದರ್ಭ, ಅದಲ್ಲದೆ ಕೆಲವೆಲ್ಲ ಎಕ್ಸಾಮ್ ಟೈಮಲ್ಲಿ ಚಟುವಟಿಕೆಗಳು ಇದ್ದರೂ ಕೂಡ ಅದನ್ನು ಮ್ಯಾನೇಜ್ ಮಾಡಿಕೊಂಡು ಅವಳು ನಡೆದುಕೊಂಡ ರೀತಿ, ಅವಳಿಗೆ ಸಹಕಾರವಾಗಿ ಬೆನ್ನೆಲುಬಾಗಿ ನಿಂತ ಲಿಯೋ ಕ್ಲಬ್ನ ಸೆಕ್ರೆಟರಿ ಪ್ರಣವಿ ಹಾಗೂ ನಿತಿನ್ ಆಚಾರ್ಯ, ಎಲ್ಲರೂ ಲಿಯೋ ಟೀಮ್ ಕೂಡ ಬಹಳ ಒಂದು ಸ್ಟ್ರಾಂಗ್ ಆಗಿ ಕಳೆದ ಬಾರಿ ಮೂಡಿ ಬಂದಿದೆ. ಈ ಬಾರಿ ಕೂಡ ಸೆಕ್ರೆಟರಿ ಪ್ರಣವಿ ಈ ಬಾರಿ ಅಧ್ಯಕ್ಷ ಪದವಿಯನ್ನು ತಗೊಂಡಿದ್ದಾರೆ. ಖಂಡಿತವಾಗಿಯೂ ಪ್ರಣವಿಗೆ 1 ವರ್ಷದಲ್ಲಿ ಎಲ್ಲ ಹೆಚ್ಚಿನ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಪ್ರಣವಿ ಲಿಯೋ ಕ್ಲಬ್ ಎಂದರೆ ಏನು ಎಂಬುದು ಸಂಪೂರ್ಣವಾಗಿ ತಿಳಿದುಕೊಂಡು ಈ ಬಾರಿಯೂ ಲಿಯೋ ಕ್ಲಬ್ ಅನ್ನು ಬಹಳ ಒಂದು ಮುಂದೆ ಕೊಂಡೋಗುವರೆಂಬ ಧೈರ್ಯದಲ್ಲಿ ಪ್ರಣವಿಗೂ ಹಾಗೂ ಅವರ ಜೊತೆ ಸೂರ್ಯ ಹಾಗೂ ಶುಭಂ ಎಲ್ಲ ಸ್ಪೋರ್ಟ್ಸ್ ಪರ್ಸನ್ನೇ ನಮ್ಮ ಕ್ಲಬ್ಬಲ್ಲಿದ್ದಾರೆ. ಡಿಸ್ಟ್ರಿಕ್ಟಲ್ಲಿ ಹಲವಾರು ಅವಾರ್ಡ್ಗಳನ್ನು ಗೆದ್ದ ಪ್ರತಿಭೆಗಳು ನಮ್ಮ ಕ್ಲಬ್ನಲ್ಲಿದ್ದಾರೆ. ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಶುಭಾಶಯನ್ನು ಕೋರುತ್ತಾ ಈ ಒಂದು ಮುಂದಿನ 2020-21ನೇ ಸಾಲಿನ ಲಯನ್ಸ್ ಕ್ಲಬ್ ಚೋಟಮಂಗಳೂರಿನ ಎಲ್ಲ ಚಟುವಟಿಕೆಗಳು ನಿರಂತರವಾಗಿ ಸಮಾಜಕ್ಕೆ ತಲುಪುವಲ್ಲಿ ಯಶಸ್ವಿಯಾಗಲಿ ಎಂದು ಹಾರೈಸುತ್ತಾ ನನ್ನ 2 ಮಾತುಗಳನ್ನು ನಿಲ್ಲಿಸುತ್ತೇನೆ. ಧನ್ಯವಾದ. ಲಿಯೋ ಕ್ಲಬ್ದ ಅಧ್ಯಕ್ಷರಾದ ಅಧಿಕಾರ ವಹಿಸೊಂಡಿನ ಪ್ರಣವಿ ಉಚ್ಚಿಲ್
ತನ್ನ ಸೇವಾ ಚಟುವಟಿಕೆಗಳ ಮಾತಾ ಸದಸ್ಯ ಬಂಧುಗಳ ಸಹಕಾರಕ್ಕೆ ನೋಡಲೇರು. First of all, I would like to thank each and everyone for appointing me as the president of Leo. And also I congratulate the whole team and also wish a very all the best for newly elected members. Today, as a president, I take a oath that I uplift the name of Chotamangalur Leo Club and render the ultimate service to the society and our club. I would like to thank Namita aunty. Namita aunty supported me a lot. She told what is right, what actually I don't know what is Lions Club and Leo Club. She told, yeah, you can do it. And Avnisham, our president, last year president Avnisham, she also supported me a lot. And Namita aunty, I'm so sorry. I couldn't attend all the activities last year, and I'm sorry for that. Okay, thank you. ಚೋಟಮಂಗಳೂರು ಲಯನ್ಸ್ ಕ್ಲಬ್ದ ಸೇವಾ ಚಟುವಟಿಕೆಲಾದ ಆಶಾ ಕಾರ್ಯಕರ್ತೆಯರಾದ ಕೊರೋನಾ ಸಂದರ್ಭದ ಎಡ್ಡೆ ಸೇವೆ ಸಂದಾದಿಪ್ಪನ ಶ್ರೀಮತಿ ಸಾವಿತ್ರಿ ಉಚ್ಚಿಲ್ರೆಗೆ ಅಂಚನೆ PUCD ಎಡ್ಡೆ ಅಂಕ ಪಡೆಯಿನ ಕುಮಾರಿ ಶ್ರಾವ್ಯ ವಿಶ್ವನಾಥ್ ಕೊಲ್ಲೇರಿಗೆ ಮಾನಾದಿಗೆ ಮಲ್ತೇರು. ಲಯನ್ಸ್ ಪ್ರಾಂತೀಯ ಅಧ್ಯಕ್ಷರು ಲಯನ್ಸ್ ಸಂಜೀವ ಶೆಟ್ಟಿ ಬಕ, ಲಿಯೋ ಜಿಲ್ಲಾ ಅಧ್ಯಕ್ಷೆ ಶಿಬಾನಿ ಶೆಟ್ಟಿ ಶುಭ ಹಾರೈಸಿದರು. ಹಾಗೆಯೇ ಒಬ್ಬನಿಂದಲೇ ಸಾಧ್ಯವಾಗುವುದಿಲ್ಲ. ಮನಸ್ಸು ಬಹಳಷ್ಟು, ಹೃದಯ ವೈಶಾಲ್ಯದ ಉಂಟು, ಆದರೆ ಏನು ಮಾಡುವುದು, ಕೈ ಎಟಕುವುದಿಲ್ಲ. ಇಂತಹ ಸಂಘ ಸಂಸ್ಥೆಗೆ ಲಯನ್ಸ್ ಸಂಸ್ಥೆಯನ್ನು ನಾವು ಸೇರಿದರೆ, ಕಟ್ಟಿದರೆ, ಅಲ್ಲಿ ನಾವು ಒಂದು ಕೈಯಲ್ಲಿ 10 ಕೈಗಳು ನಾವು ಸೇರಿದರೆ ನಮ್ಮ ಸಮಾಜಕ್ಕೆ ನಾವು ಏನನ್ನಾದರೂ ನಮ್ಮ ಕೊಡುಗೆಯನ್ನು ಕಿಂಚಿತ್ತಾದರೂ ನಾವು ಸಹಾಯ ಮಾಡಬಹುದು ಎಂಬುದು ನಮ್ಮ ಮನವರಿಕೆ ಆಗುತ್ತದೆ. ಸಾಧಾರಣ ನಾನು ಕ್ಲಬ್ಗೆ ಸೇರಿ ಇವರು BM ಹೆಗ್ಡೆಯವರು ರಾಜ್ಯಪಾಲರಿದ್ದಾಗ ನಾನು ಸೇರಿದೆ 88ರಲ್ಲಿ. ಬಹಳಷ್ಟು ನಾನು ಈ ಕಾರ್ಯಕ್ರಮವನ್ನು ನಾನು ಕಂಡಿದ್ದೇನೆ ಆ ಹೊತ್ತಿನಲ್ಲಿ. ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಗೊತ್ತಾ, ಒಂದೇ ನಾವು ಪಾಯಿಂಟ್ ಅಂತ ಹೇಳಿಕೊಂಡು ಎಲ್ಲಿಯೋ ಒಂದು ಸಮಾರಂಭವನ್ನು ಮಾಡಿದಂತೆ ಅಲ್ಲಿ ಹೋಗಿ ನಮ್ಮ ಬ್ಯಾನರನ್ನು ಹಿಡಿದು ಒಂದು ಕ್ಲಿಕ್ಕನ್ನು ಒತ್ತಿದರೆ ಅದನ್ನು ಡಿಸ್ಟಿಕ್ಗೆ ಕಳಿಸಿದರೆ ಅಲ್ಲಿ ಮುಗಿಯಿತು. ಹಾಗಾಗಬಾರ್ದು. ವೈಯಕ್ತಿಕವಾಗಿ ನಮ್ಮ ಮನಸ್ಸಿನಲ್ಲಿ ಏನನ್ನು ಉಂಟೋ ಅದನ್ನು ನಾವು ಸಾಧಿಸಬೇಕು. Firstly, I would like to congratulate the outgoing team for having such a wonderful year, and also congratulate the incoming team. A very all the best to you all. And coming to the Leo team, it is really energetic team because I know Pranavi, I know Shubham, and I've heard his introduction, Surya's. All three of them are, they are sports persons. So you know the sports people, they don't give up easily. So we are really expecting a lot from your club, and I would also take this opportunity to recognize Leo Avnisham. She has been selected as the district Leo Treasurer Secretary for the year 2020-21. Congratulations, Avni. I'm eager to work with you, and she's really doing very well. Like, I know it's like online, but still it's really going well. And finally I would like to thank everyone for inviting me and giving me this opportunity. Thank you one and all. Long live Leoism. ಲಯನ್ ಜಗದೀಶ್ ಎಡಪಡಿತ್ತಾಯ, ವಲಯ ಅಧ್ಯಕ್ಷರು ಲಯನ್ ಮನೋರಂಜನ್ KR ಮಲ್ಲಬಿನ್ನೆರಾದ ಲೇಸ್ಡ್ ಪಾಲ್ಪಡೆದಿದ್ದರು. ನಿರ್ಗಮನ ಕಾರ್ಯದರ್ಶಿ ಸಂದೀಪ್ ಮಹಾಲೆ, ಕೋಶಾಧಿಕಾರಿ ಲಯನ್ ಭಗವಾನ್ ದಾಸ್, ಲಿಯೋ ಕಾರ್ಯದರ್ಶಿ ಸೂರ್ಯ P ಅಡ್ಕ, ಕೋಶಾಧಿಕಾರಿ ಶುಭಂ ಲೇಸುಗದ್ದಿಗೆಡಿತ್ತರು. ನಿರ್ಗಮನ ಅಧ್ಯಕ್ಷರು ಲಯನ್ ನಮಿತಾ ಶ್ಯಾಮ್ ಎದ್ಕೊಂಡರು, ಲಯನ್ KC ನಾರಾಯಣನ್, ಲಯನ್ ಕವಿತಾ ಭಗವಾನ್ ದಾಸ್, ಲಯನ್ ಸತೀಶ್ ಭಂಡಾರಿ, ತನ್ವಿ ಉಚ್ಚಿಲ್, ಅತಿಥಿ ಲೇನ ಬೊಕ್ಕ ಪದಾಧಿಕಾರಿ ಲೇನ ಪರಿಚಯನ ಪಡ್ಡರು. ಸೇವಾ ವರದಿನ ಲಯನ್ BB ಶೆಟ್ಟರ್ ನಡಪಾಯರು. ಹೊಸ ಕಾರ್ಯದರ್ಶಿ ಲಯನ್ ಮಲ್ಲಿಕಾ S ಭಂಡಾರಿ ಸೊಳ್ಮೆ ಸಂದಾಯರು. ಲಯನ್ ಮಹೇಶ್ ಕುಮಾರ್ ನಿರೂಪಣೆ ಮಲ್ತೇರು.